ಇವರು ಜಯಶೀಲರಾದ್ರೆ ಅರಮನೆಯಲ್ಲಿ ಅವರು ಕೈ ಸಿಗಲ್ಲ ನಿಮ್ಗೆ, ಅರಮನೆ ಒಳಗೆ ಹೋಗೋದು ಹೇಗೆ ಅಂತ ಬಹಳಷ್ಟು ಅಪಪ್ರಚಾರ ನಡೆದಿತ್ತು. ಎಲ್ಲ ನಂಬಿಕೆಯನ್ನು ನಂಬಿಸೋದ್ರಲ್ಲಿ ಏನೂ ಅವಶ್ಯಕತೆ ಇಲ್ಲ. ಹೇಳಿದ್ದೀನಿ ಹಲವಾರು ಸತಿ. ನಮ್ಮ ಕಚೇರಿನೂ ಕೂಡ ಆಚೆ ಆಗ್ಲೇ ಉದ್ಘಾಟನೆ ಆಗಿದೆ. ಸರ್ಕಾರಿ ಒಂದು ಸೌಲಭ್ಯ ಇದೆ, ಮೈಸೂರಲ್ಲೂ ಇದೆ, ಮಡಿಕೇರಿಲೂ ಇದೆ. ಎಲ್ಲರೂ ಬಂದು ತಮ್ಮ ಸಮಸ್ಯೆಗಳು ಇರ್ಬೋದು, ಏನೇ ಪ್ರಶ್ನೆಗಳು ಇರ್ಬೋದು ಅಥವಾ ಸಲಹೆನೂ ಇರ್ಬೋದು, ಅದೆಲ್ಲನೂ ಬಂದು ಮಂಡಿಸಿ ನಿಮ್ಮ ಸಂವಾದದೊಂದಿಗೆ ನಾವು ಮುಂದುವರಿಯೋಣ ಅಂತ ಹೇಳ್ತಾ, ಸ್ಥಳೀಯ ಸಮಸ್ಯೆ ಬಗ್ಗೆ ನಮ್ಮ ಇಲ್ಲಿಯ ನಾಯಕರು ಹಿರಿಯರು ಎಲ್ಲರೂ ಹೇಳಿದ್ದಾರೆ. ತಂಬಾಕು ಬೆಳೆಗಾರರು ಇರ್ಬೋದು, ಅನೇಕ ಸ್ಥಳೀಯ ಸಮಸ್ಯೆಗಳು ಇರ್ಬೋದು, ಮುಂದಿಗೆ ನಿಮ್ಮ ಜೊತೆಗೆ ನಿಮ್ಮ ಸಹಕಾರದೊಂದಿಗೆ ನಾವು ಪರಿಹರಿಸ್ತಾ ಮುಂದುವರಿತೀವಿ ಅಂತ ಹೇಳ್ತಾ, ಹಿಂದೇನು ನಮ್ಮ ಪೂರ್ವಜರು ಅರಮನೆಯಲ್ಲೇ ಹುಟ್ಟು ಬೆಳೆದಿರೋರು, ಅಲ್ಲೇ ವಾಸವಾಗ್ತಾ ಇದ್ರು. ಆದ್ರೂ ಸಹ ಅವರು ಜನರ ಮಧ್ಯೆನೇ ನಿಂತು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ರು. ಪ್ರಜಾಪ್ರಭುತ್ವದ ವ್ಯವಸ್ಥೆ ಇರ್ಬೋದು, ರಾಜಪ್ರಭುತ್ವದ ವ್ಯವಸ್ಥೆ ಇರ್ಬೋದು, ಯಾವುದೇ ಒಂದು ವ್ಯವಸ್ಥೆ ಇರಲಿ, ನಾಯಕರು ಯಾವಾಗಲೂ ಜನರ ಮಧ್ಯೆ ನಿಂತೇನೆ ಎಲ್ಲ ಕೆಲಸ ಯಶಸ್ವಿ ಆಗೋದು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ. ಅಂದಿನ ಕಾಲದಲ್ಲಿ ಅರಸರು ಮಾಡಿರೋ ಕೆಲಸ ಇಡೀ ವಿಶ್ವದಲ್ಲಿ ಮಾದರಿ ಮೈಸೂರು ಎಂಬ ಬಿಜೆಪಿ ಪಕ್ಷಕ್ಕೆ